ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಜೂನ್ 27 ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಸೊ ಇದು ಬಂದು ನಮ್ಮನೆ. ನಾನು ಅರ್ಲಿ ಮಾರ್ನಿಂಗ್ ಪೂಜೆ ಮಾಡಿರೋದು. ಬೆಳಗ್ಗೆನೇ ಎದ್ದು 3 ಗಂಟೆಗೆ ಪೂಜೆ ಮುಗಿಸಿ, ಇವತ್ತು ಆಷಾಢ ಶುಕ್ರವಾರ ಇರೋದ್ರಿಂದ ನಾನು ಉಪ್ಪಿನ ದೀಪ ಅಂದರೆ ಪ್ರತಿ ವಾರ ನಾನು ಉಪ್ಪಿನ ದೀಪ ಹಚ್ತೀನಿ. ಇವತ್ತು ಕೂಡ ಹಚ್ಚಿದ್ದೀನಿ. ಇವತ್ತು ಇನ್ನೂ ಬೇಗನೆ ಹಚ್ಚಿದ್ದೀನಿ. ಸೊ ಇವಾಗ ನಾವು ಎಲ್ಲಿಗೆ ಹೊರಡ್ತಾ ಇದ್ದೀವಿ, ಏನು ಲಾಗ್ ಮಾಡ್ತಾ ಇದ್ದೀನಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಮನೆಯಲ್ಲೆಲ್ಲ ಪೂಜೆ ಮಾಡಿ ಬೆಳಗಿನ ಜಾವ 5 ಗಂಟೆಗೆ ಮನೆ ಬಿಟ್ಟಿರೋದು. ಅಂದರೆ ರಾಮನಗರದಿಂದ 5 ಗಂಟೆಗೆ ಮನೆ ಬಿಟ್ಟಿರೋದು. ಇಲ್ಲಿಂದ ಹೊರಟಾದ್ಮೇಲೆ ನೋಡಿ ಇನ್ನೂ ಕತ್ಲೆ ಇದೆ. ನಾವು ಈ ಹುಣಸೂರು ನಾಗರಹೊಳೆ ಈ ರೂಟು ಹೋಗಿದ್ದಿದ್ದು ಕೇರಳಗೆ, ಅಂದರೆ ಕೊಟ್ಟಿಯೂರು ಮಹಾದೇವ ಟೆಂಪಲ್ಗೆ. ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಇನ್ಫಾರ್ಮೇಷನ್ನು. ನೋಡಿ ಬೆಳಿಗ್ಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅಂದರೆ ನಿಮಗೆ ಯಾವ ರೀತಿಯಲ್ಲಿ ದೇವಸ್ಥಾನ ಇರುತ್ತೆ, ರಶ್ ಇದೆಯಾ ಅಥವಾ ಫ್ರೀಯಾಗಿ ಹೋಗ್ಬೋದಾ ಅಥವಾ ನಿಜವಾಗ್ಲೂ ಹೋಗೋದಕ್ಕೆ ಆಗೋದೇ ಇಲ್ವಾ ಅಥವಾ ಕಾಲು ತುಳಿತ ಈ ಥರದ್ದು ಏನಾದರೂ ಸಿಚುವೇಶನ್ ಇದೆಯಾ, ಅದರದ್ದೆಲ್ಲ ಇನ್ಫಾರ್ಮೇಷನ್ ಕೊಡೋದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇಷ್ಟು ಜನ ಹೋಗಿದ್ದಿದ್ದು, ನಾನು ನನ್ನ ಫ್ರೆಂಡ್ಸ್ ಇಬ್ಬರು, ಅವ್ರ ಜೊತೆ ಅವ್ರ ಫ್ಯಾಮಿಲಿ, ಒಬ್ಬರು ಫ್ರೆಂಡ್ ಇದ್ದಾರೆ, ಸೊ ಅವ್ರ ಜೊತೆ ಒಂದು ಫ್ಯಾಮಿಲಿ. ನೋಡಿ ಇವರೇ ಮಮತಾ ಅಂತ, ಇವಳು ಶ್ರುತಿ, ನನ್ನ ಕಸಿನ್ ಕಮ್ ಫ್ರೆಂಡು. ಆಲ್ರೆಡಿ ತೋರಿಸಿದೆ ಲಾಸ್ಟ್ ವಿಡಿಯೋದಲ್ಲಿ. ಟೋಟಲ್ 14 ಮೆಂಬರ್ಸ್ ಹೋಗ್ತಾ ಇರೋದು. ಇಬ್ಬರೇ ಮಕ್ಕಳು, ಅವರು ಸ್ವಲ್ಪ ದೊಡ್ಡವರು, ಅದರಿಂದ ಕರ್ಕೊಂಡು ಹೋಗ್ತಾ ಇದ್ವಿ, ಇಲ್ಲಾಂದರೆ ಯಾರನ್ನೂ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಸೊ ಅಂದಿವೆ ಹಂಗೆ ಟಿಫನ್ಗೆ ಅಂತ ಅಂದ್ಬಿಟ್ಟು ನಿಲ್ಸಿದ್ವಿ. ಅಲ್ಲೊಂದೆರಡು ಪಿಕ್ಚರ್ ತೊಗೊಂಡು ನೆಕ್ಸ್ಟ್ ಟಿಫನ್ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೊರಡೋಣ ಅಂತ ಅಂದ್ಕೊಂಡು ನಿಲ್ಸಿದ್ವಿ. ಬಟ್ ಇಲ್ಲಿ ಏನು ಅಂತ ಅಂದರೆ, ನಿಮಗೆ ಅಂದರೆ ಅಲ್ಲೆಲ್ಲಾದರೂ ಹೋಗಬೇಕು, ಊಟ ಮಾಡಬೇಕು, ಟಿಫನ್ ಮಾಡಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ನೀವು ಇಲ್ಲಿಂದನೇ ಲಂಚ್ಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಬೆಟರು. ಯಾಕಂದರೆ ಅದರಿಂದನೇ ಸ್ವಲ್ಪ ನಮಗೆ ಹಿಂಸೆ ಆಯಿತು. ಅದಕ್ಕೋಸ್ಕರ ಮುಂಚೆನೇ ಹೇಳ್ತಾ ಇದ್ದೀನಿ, ಅಲ್ಲೆಲ್ಲ ಟಿಫನ್ ಮಾಡ್ಕೊಂಡು ಹೊರಡೋಣ ಅಂತ. ನೆಕ್ಸ್ಟ್ ಇದು ಹೋಗ್ತಾ ನಾಗರಹೊಳೆ ಫಾರೆಸ್ಟ್. ನೋಡಿ ಜಿಂಕೆ ಎಲ್ಲ ಕಾಣಿಸ್ತಿದೆಲ್ಲ, ಈ ಫಾರೆಸ್ಟು ಅಂದವೇ ನಾವು ಹೆಂಗೆ ಹೋಗಿದ್ದು. ಈ ರೋಡೆಲ್ಲ ಈ ಥರ ಇತ್ತು, ರೋಡ್ ಇದೇ ಥರ ಇದ್ದಿದ್ದು, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನನ್ನ ಕಸಿನ್ ಮಲ್ಕೊಂಡ್ಬಿಟ್ಟಿದ್ಲು, ಅವಳಿಗೆ ಹಿಂಗೆ ರೇಗಿಸ್ಕೊಂಡು ಹೋಗ್ತಾ ಇದ್ವಿ. ನೆಕ್ಸ್ಟ್ ಇದು ಬಂದು ಕೇರಳ ರೋಡು, ತುಂಬ ಚೆನ್ನಾಗಿತ್ತು ಮಾತ್ರ. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಮಳೆ ಬಂದು ಸ್ಟಾಪ್ ಆಗಿದೆ. ಸೊ ಆ ಹಿಮ ಸಕ್ಕದಾಗಿ ಕಾಣಿಸ್ತಾ ಇತ್ತು. ಆ ಫೀಲೇ ಬೇರೆ, ತುಂಬ ಚೆನ್ನಾಗಿದೆ ಮಾತ್ರ. ನೋಡಿ ನಿಮಗೆ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿದೆ ಅಂತ. ಅಂತೂ ಇಂತೂ ನಾವು ಕೇರಳ ಕೊಟ್ಟಿಯೂರು ತಲುಪಿದ್ವಿ. ಆಲ್ಮೋಸ್ಟ್ ಒಂದು 10:30 ಆಗಿತ್ತು ನಾವು ರೀಚ್ ಆದಾಗ. ಬೆಳಗ್ಗೆ 5 o'clock ರಾಮನಗರ ಬಿಟ್ಟಿದ್ದು, ಮಧ್ಯ ಒಂದು 1/4 hour 1 hour ಟಿಫನ್ಗೆ ನಿಲ್ಲಿಸಿದ್ವಿ. ಸೊ 10:30 ಬಂದಾಗ ಬೇಗನೆ ಬಂದ್ವಿ. ಇವರೆಲ್ಲ ನಮ್ಮ ಜೊತೆ ಬಂದಿದ್ದು ಜೆಂಟ್ಸು ಆ್ಯಂಡ್ ನಾವೆಲ್ಲ ಇಷ್ಟು ಜನ ಇದ್ವಿ ಲೇಡೀಸು. ಟೋಟಲ್ 14 ಮೆಂಬರ್ಸ್ ಇದ್ವಿ. ಇಲ್ಲಿ ಬಂದು ನಾವು ಸ್ವಲ್ಪ ಟಿನ ದೂರನೇ ನಿಲ್ಲಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಮುಂದೆ ಎಲ್ಲ ಜಾಸ್ತಿ ಕಾರು, ಗಾಡಿ, ಈವನ್ ಬಸ್ಸು ಎಲ್ಲ ಮುಂದೆ ಇರೋದ್ರಿಂದ ನಾವು ಸ್ವಲ್ಪ ದೂರನೇ ಇದ್ವಿ, ಟ್ರಾಫಿಕ್ ಇದೆ ಅಂದ್ಬಿಟ್ಟು. ಮತ್ತು ಓನ್ ವೆಹಿಕಲಲ್ಲಿ ಹೋಗೋರು ಆಲ್ಮೋಸ್ಟ್ ಸ್ವಲ್ಪ ದೂರನೇ ನಿಲ್ಲಿಸ್ಬಿಟ್ಟು ಹೋಗಿ, ಹತ್ರ 1 ಕಿಲೋಮೀಟ್ರ್ ನಡಿಬೋದು ಅಷ್ಟೇ. ಏನಕ್ಕೆ ಅಂದರೆ ತುಂಬ ರಶ್ ಇದೆ. ಇನ್ನಿರೋದೇ ಇನ್ನೊಂದು 3-4 ದಿವಸ ಇದೆ. 4ನೇ ತಾರೀಕು ಜುಲೈ 4ಕ್ಕೆ ಕ್ಲೋಸ್ ಆಗುತ್ತೆ. ಸೊ ಜೂನ್ 30ಕ್ಕೆ ಹೆಣ್ಮಕ್ಳಿಗೆ ಅಲೋ ಮಾಡೋದು ಲಾಸ್ಟು, 1ನೇ ತಾರೀಕಿಂದ ಇರೋದಿಲ್ಲ. ನೋಡಿ ಈ ಥರ ಇತ್ತು ಟ್ರಾಫಿಕ್ಕು, ಕಾಣಿಸ್ತಿದೆ ಅಲ್ವಾ, ಹಿಂದೆ ಮುಂದೆ ಫುಲ್ಲು ಟ್ರಾಫಿಕ್ಕು. ಮಧ್ಯದಲ್ಲಿ ಜಾಗನೇ ಇಲ್ಲ. ಅಲ್ಲಿ ಆಲ್ರೆಡಿ ಒಂದು ಬಸ್ಸು ಮತ್ತು ಕಾರು ಇದಾಗಿತ್ತು, ಟಚ್ ಕೂಡ ಆಗಿತ್ತು. ಅದಕ್ಕೆ ಹುಷಾರಾಗಿ ಹೋಗಬೇಕು. ಛತ್ರಿ, ರೈನ್ ಕೋಟ್ ಇಂಥದ್ದನ್ನೆಲ್ಲ ಮರೀದೆ ತೊಗೊಂಡೋಗಿ. ಇಲ್ಲಿದ್ದು ಪಾರ್ಕಿಂಗ್ ಕೂಡ ಫುಲ್ಲಾಗಿತ್ತು. ಏನಕ್ಕೆ ಅಂದರೆ ಅಷ್ಟು ವೆಹಿಕಲ್ಸ್ ಬಂದಿದೆ, ಅಷ್ಟು ಜನ ಇದ್ದಾರೆ. ಮಳೆ ಬಂದು ಹೋಗ್ತಾನೇ ಇರುತ್ತೆ. ನಾವು ಹೋದಾಗ ಸ್ವಲ್ಪ ಮಳೆ ಸಿಕ್ಕಾಕೊಂಡಿದ್ವಿ, ಅಷ್ಟೊಂದು ಜಾಸ್ತಿ ಏನಿರಲಿಲ್ಲ. ಸೊ ಯಾವುದಕ್ಕೂ ಸೇಫ್ಟಿ ಮೆಷರ್ಮೆಂಟ್ ತೊಗೊಂಡು ಹೋಗಿರಿ. ಇದು ಬಂದು ಒಡಪ್ಪು ಅಂತ ಇಲ್ಲಿನ ಮುಖ್ಯ ಪ್ರಸಾದ. ವೀರಭದ್ರ ಬಂದು ತಕ್ಷರಾಜನ ತಲೆ ಮತ್ತು ಗಡ್ಡ ಕತ್ತರಿಸಿ ಆ ಕಡೆ ಒಂದು ಕಡೆ ಈ ಕಡೆ ಒಂದು ಕಡೆ ಬಿಸಾಕಿದಾಗ ಆ ಬಿಳಿ ಗಡ್ಡ ಹೋಗಿ ಒಂದು ಕಾಡಲ್ಲಿ ಸೇರ್ಕೊಂತಂತೆ. ಸೊ ಆ ಕಾಡಲ್ಲಿ ಬಿದ್ದರೂ ಏನೇನು ಇರುತ್ತೆ ಅದನ್ನು ತೊಗೊಂಬಂದಿಲ್ಲಿ ಈ ಒಡಪ್ಪು ಅಂತ ಅಂದ್ಬಿಟ್ಟು ಇಲ್ಲಿ ರೆಡಿ ಮಾಡಿ ಇಡ್ತಾರೆ. ಅದನ್ನು ತೊಗೊಂಡೋಗಿ ಮನೇಲಿ ನಾವು ದೇವ್ರ ಮನೇಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯ ಏನೇ ಇದ್ದರೂ
ತೀರುತ್ತೆ ಅನ್ನೋದು ಅಲ್ಲಿನ ನಂಬಿಕೆ. ಈವನ್ ಕಾರಲ್ಲಿ ಕೂಡ ಹಾಕೊಬೋದು, ಚಿಕ್ಕ ಚಿಕ್ಕದು ಸಿಗುತ್ತೆ. ಸೊ ಅದರಿಂದ ಅಲ್ಲಿಗೆ ಹೋಗೋರು ಆಲ್ಮೋಸ್ಟ್ ಇದನ್ನು ತೊಗೊಂಡೋಗಿ ಮನೇಲಿ ಪೂಜೆ ಮಾಡ್ತಾರೆ. ಇದು ಬಂದು ದೇವಸ್ಥಾನದ ಎಂಟ್ರಿ ನೋಡಿ. ಈ ಥರ ಇದೆ. ಆಲ್ಮೋಸ್ಟ್ ಸ್ವಲ್ಪ ಮಳೆ ಅಂತೂ ಕಡಿಮೆ ಆಗಿತ್ತು ನಾವು ಈ ಥರ ಎಂಟ್ರಿ ಆದಾಗ. ನೋಡಿ ಕಾರ್ ಅಂತೂ ಎಲ್ಲಂದ್ರೆ ರನ್ನಲ್ಲಿ ನಿಲ್ಲಿಸಿದ್ದಾರೆ. ಕೆಳಗಡೆ ಎಲ್ಲ ನೆಲ ಈ ಥರ ಇದೆ. ಅಂದರೆ ಮಳೆ ಕಂಟಿನ್ಯೂಸ್ ಆಗಿ ಬರೋದ್ರಿಂದ ಎಲ್ಲ ಕಚ್ಚಿ ಪಿಚ್ಚಿ ಆ ಥರ ಇರುತ್ತೆ ರೋಡ್ ಪೂರ್ತಿ. ಸೊ ನೋಡ್ಕೊಂಡು ಹುಷಾರಾಗಿ ಹೋಗಬೇಕು. ಚಪ್ಪಲ್ ಇಲ್ಲ ಆದರೆ ಬೆಟರು. ಏನಕ್ಕೆ ಅಂದರೆ ಹಾಕ್ಕೊಂಡಿರೋ ಬಟ್ಟೆ ಎಲ್ಲ ಚಪ್ಪಲಿಂದ ಆರುತ್ತೆ, ಸುಮ್ಮನೆ ಗಲೀಜಾಗುತ್ತೆ. ಸೊ ಬರೀ ಕಾಲಲ್ಲಿ ಹೋದ್ರೇ ಬೆಟರು ಅಂತ ಅನಿಸುತ್ತೆ. ನೋಡಿ ಅಲ್ಲಿಂದ ಹೆಂಗೆ ಬಂದ್ವಿ. ಸೀದಾ ಸ್ಟ್ರೈಟ್ ಹೋದರೆ ನಮಗೆ ದರ್ಶನ ಮಾಡಲಿಕ್ಕೆ ಜಾಗ ಸಿಗುತ್ತೆ. ನಾವು ಅಲ್ಲಿ ನಿಲ್ಲಿಸ್ಬಿಟ್ಟು ಹಿಂಗೆ ಬಂದ್ವಿ. ನೋಡಿ ಇಲ್ಲಿ ಕಾಣಿಸ್ತಿಲ್ಲ, ಇದೇ ಕ್ಯೂ. ಇಲ್ಲಿಂದ ನಾವು ಹೋಗಿ ಡೌನ್ ಇಳಿದು ಅಲ್ಲಿ ಹೋಗಿ ಆಪೋಸಿಟ್ಟು ಇಲ್ಲೆಲ್ಲ ಸ್ನಾನ ಮಾಡ್ತಾರೆ. ಇಲ್ಲಿ ಸ್ನಾನ ಮಾಡ್ತಾರೆ, ಅಥವಾ ತಲೆ ಮೇಲೆ ಹಿಂಗೆ ನೀರು ಹಾಕ್ಕೊಂಡು ಕೂಡ ಹೋಗ್ಬೋದು. ಅದು ಅವ್ರಿಗೆ ಬಿಟ್ಟಿದ್ದು. ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂತ ಅಂತಾರೆ. ಬಟ್ ನಾನು ಆಲ್ಮೋಸ್ಟ್ ಸ್ನಾನ ಮಾಡಲಿಲ್ಲ, ನನ್ನ ಕಸಿನ್ ಮಾಡಿದ್ಲು. ತೋರಿಸ್ತೀನಿ ಅದನ್ನು ನಿಮಗೆ. ನೋಡಿ ಈ ಥರ ನೀರು ಹರಿತಾ ಇರುತ್ತೆ, ಕಾಣಿಸ್ತದಲ್ಲ, ತುಂಬ ಚೆನ್ನಾಗಿದೆ. ಅಲ್ಲಿ ಆ ನೀರು ಹರಿಯೋ ಸೌಂಡ್ ಆಗಿರ್ಬೋದು, ಅಥವಾ ಅಲ್ಲಿ ವಾತಾವರಣ ಆಗಿರ್ಬೋದು, ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಪುರಾಣದ ಪ್ರಕಾರ ಈ ಸ್ಥಳದ ಕಥೆ ಏನು ಅಂದರೆ, ದಕ್ಷ ಪ್ರಜಾಪತಿ ತನ್ನ ಮಗಳಾದ ದ್ರಾಕ್ಷಾಯಣಿನ ಈಶ್ವರನಿಗೆ ಮದುವೆ ಮಾಡಿಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ಏನಕ್ಕೆ ಅಂದರೆ ಈಶ್ವರ ವರ್ಷವಿಡೀ ಧ್ಯಾನದಲ್ಲಿರ್ತಾರೆ, ಮತ್ತು ಬಟ್ಟೆ ಸಹ ಹಾಕೋದಿಲ್ಲ, ಅಥವಾ ಸ್ಮಶಾನದಲ್ಲಿರ್ತಾರೆ. ಈ ಥರ ಎಲ್ಲ ಕೆಲವು ರೀಸನ್ಗಳಿಗೆ ದ್ರಾಕ್ಷಾಯಣಿ ತನ್ನ ಮಗಳನ್ನು ಕೊಡೋದಕ್ಕೆ ಇಷ್ಟ ಇರೋದಿಲ್ಲ. ಯಾರಿಗೆ? ದಕ್ಷ ಮಹಾರಾಜರಿಗೆ. ಸೊ ಎಲ್ಲರೂ ಈಗ ಬ್ರಹ್ಮದೇವ ಮತ್ತು ನಾರಾಯಣ ಎಲ್ಲರೂ ಹೇಳೋದ್ರಿಂದ ದಕ್ಷ ಮಹಾರಾಜ ಏನು ಮಾಡ್ತಾರೆ, ತನ್ನ ಮಗಳನ್ನ ಈಶ್ವರನಿಗೆ ಕೊಡ್ತಾರೆ. ಅಂದರೆ ಕೊಟ್ಟು ಮದುವೆ ಮಾಡ್ತಾರೆ. ಯಾಕಂದರೆ ಅದರ ಮಗಳ ಮುಂದೆ ಡೈರೆಕ್ಟಾಗಿ ಹೇಳೋದಕ್ಕೂ ರೆಡಿ ಇರೋದಿಲ್ಲ. ಸೊ ಎಲ್ಲ ದೇವರುಗಳ ಒತ್ತಾಯದಿಂದ ಈಶ್ವರನಿಗೆ ಮದುವೆ ಮಾಡಿ ಕೊಡ್ತಾರೆ. ಬಟ್ ಮದುವೆ ಮಾಡಾದಮೇಲೆ ಸ್ವಲ್ಪ ದಿನಗಳಾದಮೇಲೆ ಒಂದು ಯಾಗ ನಡೆಸ್ತಾರೆ. ಯಾರು? ದಕ್ಷ ಮಹಾರಾಜ ಒಂದು ಯಾಗ ನಡೆಸ್ತಾರೆ. ಆ ಯಾಗ ಬಂದು ನಿರೀಶ್ವರ ಯಾಗ ಅಂತ ಆಗುತ್ತೆ. ಅಂದರೆ ಈಶ್ವರನಿಗೆ ಎಲ್ಲ ಯಾಗದಲ್ಲೂ ಪ್ರಮುಖ ಒಂದು ಸ್ಥಾನಮಾನ ಕೊಟ್ಟಿರ್ತಾರೆ. ಅಂದರೆ ಒಂದು ಈಶ್ವರನಿಗೆ ಸಪ್ರೇಟು ಅರ್ಪಣ, ದರ್ಪಣ ಈ ಥರದೊಂದು ಪ್ರಮುಖ ಸ್ಥಾನ ಕೊಟ್ಟಿರ್ತಾರೆ. ಆದರೆ ಈ ಯಾಗದಲ್ಲಿ ನಿರೀಶ್ವರ ಯಾಗ ಅಂದರೆ ಈಶ್ವರನಿಗೆ ಯಾವುದೇ ರೀತಿ ದರ್ಪಣ ಅರ್ಪಣ ಏನೂ ಇರೋದಿಲ್ಲ. ಆ ಥರದ್ದು ಒಂದು ಯಾಗ ನಡೆಯುತ್ತೆ. ಆ ಯಾಗದಲ್ಲಿ ದ್ರಾಕ್ಷಾಯಣಿಗೆ ಅಲ್ಲಿಗೆ ಬರೋವರೆಗೂ ಗೊತ್ತಿರೋದಿಲ್ಲ. ಆದರೆ ಬರೋದಕ್ಕೆ ಮುಂಚೆ ಈಶ್ವರ ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿದ್ರು ದ್ರಾಕ್ಷಾಯಣಿ ತನ್ನ ತವರು ಮನೆಗೋಸ್ಕರ, ಅಂದರೆ ತನ್ನ ತಂದೆಗೋಸ್ಕರ ಬಂದಿರ್ತಾಳೆ. ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗುತ್ತೆ ನಾನು ಬರಬಾರ್ದಾಗಿತ್ತು ಅಂತ. ಆದರೆ ವಾಪಸ್ಸು ಈಶ್ವರನ ಹತ್ರನೂ ಹೋಗೋಕ್ಕಾಗದೆ, ತನ್ನ ಮನೆಯಲ್ಲಿ ತಾನು ಇರೋಕ್ಕಾಗ್ದೇ ತನ್ನ ಹೊಟ್ಟೆಯಲ್ಲೇ ಇದ್ದ ಒಂದು ಅಗ್ನಿಯಿಂದ ಆತ್ಮಾಹುತಿ ಮಾಡ್ಕೊತಾಳೆ ದ್ರಾಕ್ಷಾಯಣಿ ದೇವಿ. ಏನಕ್ಕೆ ಅಂತ ಅಂದರೆ, ನನ್ನ ಗಂಡನಿಗೆ ಈಶ್ವರನಿಗೆ ಇಲ್ಲಿ ಮರ್ಯಾದೆ ಸಿಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಾನೇ ಆತ್ಮಾಹುತಿ ಮಾಡ್ಕೊತಾಳೆ, ತನ್ನನ್ನೇ ತಾನು ಸುಟ್ಕೊತಾಳೆ. ಈ ವಿಷಯ ಗೊತ್ತಾದಾಗ ಕೈಲಾಸದಲ್ಲಿದ್ದ ಈಶ್ವರನಿಗೆ ವಿಷಯ ಗೊತ್ತಾಗುತ್ತೆ. ಇದರಿಂದ ಕೋಪಗೊಂಡ ಈಶ್ವರ ತನ್ನ ಜಡೆಯನ್ನು ಕೋಪದಲ್ಲಿ ನೆಲಕ್ಕೆ ಅಪ್ಪಳಿಸ್ತಾರೆ. ಸೊ ಆ ಅಪ್ಪಳಿಸಿದಾಗ ಹುಟ್ಟೋದೇ ವೀರಭದ್ರ ಸ್ವಾಮಿ. ವೀರಭದ್ರ ಸ್ವಾಮಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಕತೆ. ಆ ವೀರಭದ್ರ ಸ್ವಾಮಿ ತಕ್ಷಣ ಬಳಿ ಬಂದು ತಕ್ಷಣ ತಲೆ ಒಂದು ಕಡೆ, ಗಡ್ಡ ಒಂದು ಕಡೆ ಕತ್ತರಿಸಿ ಬಿಸಾಕ್ತಾರೆ. ಆ ಕತ್ತರಿಸಿ ಬಿಸಾಕಿದ್ದ ಈ ಜಾಗನೇ, ಅಂದರೆ ಆವಾಗ ಯಾಗ ಆಗಿರೋ ಜಾಗನೇ ಇವಾಗಿರೋ ಅಕ್ಕರೆ ಕೊಟ್ಟಿಯೂರು. ಆದ್ದರಿಂದ ಪ್ರತಿ ವರ್ಷದ ವೈಶಾಖ ಮಾಸದಂದು ಈ ಒಂದು ತಿಂಗಳು ಅಂದರೆ 28 ದಿವಸ ನಡೆಸೋ ಪೂಜೆಯನ್ನು ವೈಶಾಖ ಮಹೋತ್ಸವ ಅಂತ ಕರೀತಾರೆ. ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಅಲ್ವಾ, ಇದೇ ಅಕ್ಕರೆ ಕೊಟ್ಟಿಯೂರು ದೇವಸ್ಥಾನ. ತುಂಬ ಅಂದರೆ ತುಂಬಾ ರಶ್ ಇದೆ. ಯಾಕಂದರೆ ವರ್ಷಕ್ಕೆ ಒಮ್ಮೆ ತೆಗೆಯೋದ್ರಿಂದ ಇದು ತುಂಬ ರಶ್ ಆಗಿದೆ. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದು ಫುಲ್ಲು ಆ ಕಡೆ ಹೋದರೆ ಧರ್ಮದರ್ಶನ ಅಂದರೆ ರೈಟ್ ಸೈಡು, ಇಲ್ಲಿ ಕೆಳಗಡೆ ಅಂದರೆ ಒಂದು ದೇವಸ್ಥಾನ ಫುಲ್ಲು ರೌಂಡ್ ಹಾಕೋದು. ನೋಡಿ ಇಲ್ಲಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದೆಲ್ಲ ಫುಲ್ಲು ಇಷ್ಟು ಜನ ಇದ್ದೀವಿ, ಇಷ್ಟು ಜನ ಇದ್ದಾರೆ. ತುಂಬ ಅಂದರೆ ತುಂಬಾ ಜನ ಬಂದಿದ್ದರು. ನಾವು ಹೋಗಿರೋದು 27ನೇ ತಾರೀಕು ಶುಕ್ರವಾರ, ಜೂನ್ 27 ಹೋಗಿದ್ದಿದ್ದು ನಾವು. ನಾವೇನು ಮಾಡಿದ್ವಿ ಅಂತ ಅಂದರೆ, ತುಂಬ ರಶ್ ಇರೋದ್ರಿಂದ ಸಪ್ರೇಟು ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಂಡು ಸ್ಪೆಷಲ್ ದರ್ಶನ ಹೋದ್ವಿ. ಅಂದರೆ ಒಬ್ರಿಗೆ 1,000 ರೂಪಾಯಿ ಇತ್ತು. ಸೊ ಆ ದರ್ಶನದ್ದು ತೊಗೊಂಡಿಲ್ಲ. ಇನ್ನೊಂದು ಕಡೆ ಹೋಗಿ ನಾವೇನು ಮಾಡಿದ್ವಿ ಅಂದರೆ, ಆಲ್ಮೋಸ್ಟ್ ತೊಗೊಂಡ್ರೆ ಅದೇ ತೊಗೋಬೇಕಾಗುತ್ತೆ. ಬಟ್ ನಾವು ಇನ್ನೊಂದು ಕಡೆ ಹೋಗಿ ಏನು ಮಾಡಿದ್ವಿ ಅಂತ ಅಂದರೆ, 14 ಜನ ಇರೋದ್ರಿಂದ ಅವ್ರೇನು ಮಾಡಿದ್ರು, ಟೋಟಲ್ಲಾಗಿ 5,000 ಕೊಟ್ಟರೆ 8 ಜನಕ್ಕೆ ಬಿಡ್ತೀವಿ ಅಂತ ಹೇಳಿದರು. ಸೊ 5,000 ಅಲ್ಲ 8,000 ಕೊಟ್ಟು ನಾವು 14 ಜನಕ್ಕೆ ಬಿಟ್ಟರು ಅಲ್ಲಿ.
ಸೊ ನಾವೇನು ಮಾಡಿದ್ವಿ, ಸ್ಪೆಷಲ್ ಟಿಕೆಟು ಅಂದರೆ ಸ್ಪೆಷಲ್ ದರ್ಶನಕ್ಕೋಸ್ಕರ 8,000 ಕೊಟ್ಟು 14 ಜನ ಹೋದ್ವಿ. ಏನಕ್ಕೆ ಅಂದರೆ ಅಲ್ಲಿ ತುಂಬ ಅಂದರೆ ತುಂಬಾ ಕ್ಯೂ ಇತ್ತು. ಮಿನಿಮಮ್ ಅಂದರೆ 6 to 7 hours ಆಗುತ್ತೆ ಧರ್ಮದರ್ಶಕ್ಕೆ ನಿಂತ್ಕೊಂಡ್ರೆ ಆ ಥರ ಹೇಳಿದರು. ಅಲ್ಲಿ ನಿಂತ್ಕೊಂಡು ಅಂದರೆ ಮಳೆ ಬೇರೆ ಬರ್ತಾಯಿತ್ತು, ಸೊ ನಿಂತ್ಕೊಂಡು ಅಷ್ಟು ದೂರ ದರ್ಶನ ಮಾಡೋದಕ್ಕೆ ತುಂಬ ಟೈಮ್ ಆಗ್ತಿತ್ತು. ಅದಕ್ಕೋಸ್ಕರ ಹೆಂಗಿದ್ರು ಆಪ್ಷನ್ ಇತ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ. ನೀವು ಧರ್ಮ ದರ್ಶನಕ್ಕೆ ಹೋಗ್ತೀನಿ ಅಂತ ಅಂದರೆ ಹುಷಾರಾಗಿ ನಿಂತ್ಕೊಂಡು ಹೋಗಿ, ಏನಕ್ಕೆ ಅಂದರೆ ತುಂಬ ಟೈಮ್ ಆಗುತ್ತೆ. ನಿಮಗೆ ಕಾಣಿಸಿದೆಲ್ಲ ಅಲ್ಲಿ ಬೆಂಕಿ ಹೊಗೆ ಥರ ಬರ್ತಾ ಇರೋದು ಏನಂದರೆ ಮಧ್ಯದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಪ್ರಸಾದ ನೈವೇದ್ಯ ಮಾಡ್ತಾರೆ, ಆ ಜಾಗ ಅದು ನಾನು ತೋರಿಸಿದ್ದು. ಇಲ್ಲಿ ಒಂದು ಟಿಕೆಟ್ ಕೊಡ್ತಾ ಇರೋದು. ಈ ಟಿಕೆಟು ಕೊಟ್ಟಾದ್ಮೇಲೆ ನಾವು ಎಂಟ್ರಿ ತೊಗೋಬೇಕು. ನಿಮಗೆ ಕಾಣಿಸಿದೆ ಅನ್ಕೋತೀನಿ. ಇದು ಚಿಕ್ಕದಾಗಿ ಕಾಣಿಸಿದೆ. ರೈಟ್ ಸೈಡ್ ಒಂದು ತುಳಸಿ ಮಾಲೆ ಇದೆಯಲ್ಲ, ಅದೇ ದೇವರು. ಯಾಕಂದರೆ ಇಲ್ಲಿ ಫೋಟೋ ವಿಡಿಯೋ ಏನೂ ಅಲೋ ಮಾಡಲ್ಲ. ಜಸ್ಟ್ ಒಂದೇ ಒಂದು ಕ್ಯಾಪ್ಚರ್ ತೊಗೊಳಕ್ಕೆ ಟ್ರೈ ಮಾಡಿದೆ ನಾನು ಕ್ಯಾಮ್ರಾ ಇಟ್ಕೊಂಡು, ಆದರೆ ಆಗಿಲ್ಲ. ಆ ತುಳಸಿ ಮಾಲೆ ಕಾಣಿಸ್ತಿತ್ತಲ್ಲ ನಿಮಗೆ, ಅದೇ ಮೇಯ್ನು ಮಹಾಶಿವ ಹೇಳಬೇಕು ಅಂತ ಅಂದರೆ ಅಲ್ಲಿ ತೊಗೊಳಕ್ಕೂ ಆಗಿಲ್ಲ. ಅದು ಉದ್ಭವ ಮೂರ್ತಿ ಅಂತೆ, ಅದ್ರ ಮೇಲೆ ಒಂದು ಚಿನ್ನದ ಮುಖವಾಡ ಹಾಕಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದ್ವಿ. ಇಲ್ಲಿ ಯಾರೋ ಹರಕೆ ತೀರಿಸ್ತಾಯಿದ್ರು, ಬಟ್ ಅದು ತೀರಿಸ್ತಿದ್ದ ರೀತಿ ತುಂಬ ಚೆನ್ನಾಗಿತ್ತು. ನಾನು ಅದಕ್ಕೆ ಅದನ್ನು ತುಂಬ ಇಷ್ಟಪಟ್ಟು ನೋಡಿದೆ. ಎಷ್ಟು ಭಯ ಭಕ್ತಿ ಇದೆ ಜನಗಳಿಗೆ ಅಂತ ಅಂದ್ಕೊಂಡು ನಿಜ ಖುಷಿ ಆಯಿತು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ, ಅದು ಕೂಡ ಕ್ಯೂ. ಸುತ್ತ ಬಂದು ಆ ಮೆಟ್ಲಿಂದ ಇಳಿದು ನಾವು ಒಳಗಡೆ ಹೋಗಬೇಕಾಗುತ್ತೆ. ನಮ್ಗೆ ಆಲ್ಮೋಸ್ಟ್ ಆ ಟಿಕೆಟ್ ತೊಗೊಂಡ್ಮೇಲೆ ವಿತಿನ್ 20 minutesಲ್ಲಿ ನಮಗೆ ದರ್ಶನ ಆಯಿತು. ರಶಲ್ಲಿ ನಿಂತ್ಕೊಳ್ಳೋ ಬದಲು ನಾವು ಇದೇ ಬೆಟರು ಅಂತ ಅನ್ನಿಸ್ತು. ಸೊ ಅದು ದರ್ಶನ ಆದಮೇಲೆ ನಾವೇನು ಮಾಡಿದ್ವಿ, ಮಧ್ಯದಲ್ಲಿ ದೇವಸ್ಥಾನ ಇರೋದ್ರಿಂದ ನಾವು ಸುತ್ತ 3 ರೌಂಡ್ ಹಾಕೋಣ ಅಂತ ಅಂದ್ಬಿಟ್ಟು 3 ರೌಂಡ್ ಹಾಕ್ಕೊಂಡ್ವಿ. ಇಲ್ಲಿ ಒಂದು ತೀರ್ಥ ಕೊಡ್ತಾಯಿದ್ರು. ಹಿಂಗೆ ಸುತ್ತ ಒಂದು ಚಿಕ್ಕದಾಗಿ ಒಂದು ಬಾವಿ ಥರ ಇದೆ, ಅಲ್ಲಿ ಈ ಥರ ನೋಡಿ ಹಿಂಗೆ ತೀರ್ಥ ಕೊಡ್ತಿದ್ರು. ತುಂಬ ಅಂದರೆ ತುಂಬ ಶುದ್ಧವಾಗಿತ್ತದು ನೀರು. ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಂತ ಅಂದರೆ ನೀರು ಮುಖ ಕಾಣಿಸುತ್ತೇನೋ ಅಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು ನೀರು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ದರ್ಶನ ಎಲ್ಲ ತುಂಬ ಅಂದರೆ ತುಂಬಾ ಚೆನ್ನಾಗಾಯಿತು. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದು ಒಂದು ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಒಂದು ಕಲ್ಲು ಹಿಂಗೆ ಉಜ್ಜಿದ್ರೆ ಅಲ್ಲಿ ಭಸ್ಮ ಬರುತ್ತೆ ಅನ್ನೋದಿಲ್ಲಿ ನೋಡಿ, ನಾನು ಉಜ್ಜಕ್ಕೆ ಟ್ರೈ ಮಾಡಿದ್ದೀನಿ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಇಲ್ಲೂ ಕೂಡ ವಿಡಿಯೋ ತೆಗಿಬಾರ್ದು ಅಂತ ಅಲ್ಲಿ ಹೇಳ್ತಿದ್ರು ಅಂದ್ಬಿಟ್ಟು ನಾನು ಜಸ್ಟ್ ಹಿಂಗೆ ಇಟ್ಕೊಂಡು ತೆಗೆದಿದ್ದೀನಿ. ಅದಕ್ಕೆ ಇದಷ್ಟು ನೀಟಾಗಿ ಬಂದಿಲ್ಲ ವಿಡಿಯೋ. ನೋಡಿ ಹಿಂಗೆ ಉಜ್ಜಿಬಿಟ್ಟು ಸ್ವಲ್ಪ ನೀರು ಹಾಕೊಂಡು ಹಿಂಗೆ ಉಜ್ಜಿದ್ರೆ ಅದು ಭಸ್ಮ ಬಂತು. ಅದನ್ನು ಹಣೆಗೆ ಇಟ್ಕೊಂಡ್ವಿ. ವಿಭೂತಿ ಥರ ಬರುತ್ತೆ ಅಲ್ಲಿ. ಹೇಳಿಲ್ಲ, ಒಂದೊಂದು ಜಾಗದಲ್ಲಿ ಒಂದೊಂದು ಪ್ರತೀತಿ ಇರುತ್ತೆ. ಅದನ್ನು ನಾವು ನಂಬಬೇಕು ಅಷ್ಟೇ. ಅದು ನಂಬೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಯಾರ್ಯಾರು ನಂಬಿಕೆ ಇರುತ್ತೋ ಅವ್ರು ನಂಬ್ತಾರೆ ಅಷ್ಟೇ. ನೋಡಿ ಇಲ್ಲಿ ಕಾಣಿಸ್ತಿರೋ ನೀರು, ಅಲ್ಲಿ ಎಲ್ಲರೂ ಸ್ನಾನ ಮಾಡ್ತಿದ್ರು ಗೊತ್ತಾ, ಆ ಸ್ನಾನ ಮಾಡ್ತಿದ್ದು ಹರಿಯ ನೀರಿತ್ತಲ್ಲ, ಅಲ್ಲಿಂದ ಒಂದು ದೊಡ್ಡದೊಂದು ಪೈಪ್ ಏನೋ ಹಾಕಿದ್ದಾರೆ. ಇಲ್ಲಿ ಸುತ್ತ ದೇವರ ಸುತ್ತ ಆ ಪೈಪು ಅಂದರೆ ನೀರು ನಿಂತ್ಕೊಳ್ಳುತ್ತೆ. ನೋಡಿ ನಿಮಗೆಲ್ಲ ಕಾಣಿಸ್ತಲ್ವ, ಇಲ್ಲೆಲ್ಲ ಒಂದೆರಡು ಫೋಟೋ ತೊಗೊಂಡ್ವಿ. ಸುತ್ತ ಮುತ್ತ ಈ ಥರ ಇದೆ. ಇದು ಅಲ್ಲಿ ವೈಶಾಖ ಮಹೋತ್ಸವದಲ್ಲ ಆನೆ ಇರುತ್ತಲ್ಲ, ಇದ್ರ ಮೇಲೆ ದೇವ್ರನ್ನ ಇಟ್ಕೊಂಡು ಅವರೊಂದು ಪೂಜೆ ಮಾಡ್ತಾರೆ. ಅಂದರೆ ರಾತ್ರಿ ಹೊತ್ತು ಮಾಡ್ತಾರಂತೆ. ಅದು ನೈಟ್ 10 ರಿಂದ 12 ಗಂಟೆ ಒಳಗಡೆ ಯಾವಾಗಲಾದರೂ ಮಾಡ್ಬೋದಂತೆ ಅದು. ಸೊ ಅದೇ ಆನೆಗಳು ಅಲ್ಲಿ ಸೈಡಲ್ಲಿ ಕಟ್ಟಾಕಿದ್ರು, ಅದನ್ನು ನೋಡ್ಕೊಂಡು ಬಂದ್ವಿ. ಅದು ಬಟ್ ನಾವು ಹೋದಾಗ ಅದು ಇರಲಿಲ್ಲ. ರಾತ್ರಿ 10 ಗಂಟೆಯಿಂದ 12 ಗಂಟೆ ಅಂತೆ. ನಮಗೆ ಆಲ್ಮೋಸ್ಟು ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ದರ್ಶನ ಆಗೋಗಿತ್ತು. ಇದು ಎಲ್ಲ ಮುಗಿಸ್ಕೊಂಡು ಈ ಕಡೆ ಬಂದ್ವಿ. ಇಲ್ಲಿ ತ್ರಿಶೂಲ ಇತ್ತು. ಆ ತ್ರಿಶೂಲ ಏನು ಅಂದರೆ ನಾವೇ ತ್ರಿಶೂಲನ ಅವರು ನಮ್ಮ ಕೈಗೆ ಕೊಡ್ತಾರೆ. ಆ ತ್ರಿಶೂಲ ತೊಗೊಂಡು ಹಿಂಗೆ ನಮ್ಮ ಸುತ್ತ ಹಿಂಗೆ ಒಂದು 3 ರೌಂಡ್ ಹಾಕ್ಕೊಂಡು ದೃಷ್ಟಿ ತೆಗಿಯೋ ಥರ ತೆಕ್ಕೊಂಡು ತಿರ್ಗಾ ವಾಪಸ್ ಅಲ್ಲೇ ಅವ್ರ ಕೈಗೆ ಕೊಟ್ಟೆ ಅಲ್ಲಿ ಚುಚ್ತಾರೆ. ಅಲ್ಲಿದ್ದು ಒಂದು ನಂಬಿಕೆ ಅದು. ಆ ತ್ರಿಶೂಲ ನಮ್ಮ ಕೈಗೆ ಕೊಡ್ತಾರೆ. ನಾವು ಅದನ್ನು ತೊಗೊಂಡು ನಿಂಗೆ ಮುಖದ ಮೇಲೆ ಹಿಂಗೆ ಎಳೆ ತೊಗೋಬೇಕು, ಅಥವಾ ಕತ್ತು ಸುತ್ತ ಅಂದರೆ ತಲೆ ಸುತ್ತ 3 ರೌಂಡ್ ಹಿಂಗೆ ತೆಗೆದುಬಿಟ್ಟು ವಾಪಸ್ ಅವ್ರಿಗೆ ಕೊಟ್ಟರೆ ಅಲ್ಲಿ ಚುಚ್ತಾರೆ. ನಿಮಗೆ ಯಾವ ರೀತಿ ಅಂತ ನಾನು ತೋರಿಸ್ತೀನಿ. ಯಾಕಂದರೆ ಇನ್ನೊಂದು ಯಾಕಂದರೆ ನಾವೇ ತೊಗೊಂಡಾಗ ನಾನು ಅದನ್ನು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಬೇರೆಯವ್ರಿಗೆ ಮಾಡ್ತಿದ್ರದು. ನೋಡಿ ಈ ಮಗುಗೆ ಹಿಂಗೆ ಇಳೆ ತೆಗಿತಾ ಇದ್ದಾರಲ್ವಾ, ಅದೇ ಥರ ಕತ್ತು ಸುತ್ತನೂ ತಲೆ ಸುತ್ತ ಹಿಂಗೆ ಮಾಡ್ಬೋದು, ಆ ಥರದ್ದದು. ಇದು ಆ ಕಡೆಯಿಂದ ಬರಬೇಕಾದ್ರೆ ಒಂದು ದೇವಸ್ಥಾನ ಸಿಕ್ತು. ಅದು ಏನು ದೇವಸ್ಥಾನ ಅಂತ ಅಂದ್ಕೊಂಡು ನೋಡೋಕ್ಕೆ ಹೋದ್ವಿ. ನೋಡಿ ನಿಮಗೆ ಇಲ್ಲಿ ಮೆಟ್ಲು ಕಾಣಿಸ್ತಿದೆ ಅಲ್ವಾ, ಅದೇನು ದೇವಸ್ಥಾನ ಅಂದರೆ ಆವಾಗಲೇ ನಿಮ್ಗೆ ಹೇಳಿದ್ದೆ ಗೊತ್ತಾ, ಒಡಪ್ಪು ಅಂತ. ಸೊ ಅದನ್ನು ಇಲ್ಲಿಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ ನಿಮಗೆ ಕಾಣಿಸ್ತಿದೆ ಅಲ್ಲ ದೂರದಲ್ಲಿ, ಅದು ಪೂಜೆ ಮಾಡ್ತಾ ಇದ್ದಾರೆ ದೀಪ ಎಲ್ಲ ಇಟ್ಟು. ಇಲ್ಲಿ ಒಂದು ಪೇಪರ್ ಅವಲಕ್ಕಿ ಮತ್ತು ಕಾಯಿ ಚೂರು ಹಾಕಿ ಅದೊಂದು ಪ್ರಸಾದ ಅಂತ ಕೊಟ್ಟರು. ಸ್ವಲ್ಪನೇ ಕೊಟ್ಟಿದ್ದು, ಬಟ್ ಚೆನ್ನಾಗಿತ್ತು. ನೋಡಿ ಅದಕ್ಕೂ ಕೂಡ ಇಲ್ಲಿ ಪೂಜೆ ಸಲ್ಲಿಸ್ತಿದ್ದಾರೆ. ನನಗೆ ಗೊತ್ತಿರೋ ಅಷ್ಟು ಅಲ್ಪ ಸ್ವಲ್ಪ ತಿಳಿದ ಮಟ್ಟಿಗೆ ನಾನು ನಿಮ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಸೊ ಹೋಗೋರು ಹೋಗ್ಬಿಟ್ಟು ಬನ್ನಿ. ನಡಿ
ಇವಳು ಉರ್ಕೋತಾವಳೆ. ಅಲ್ಲ ಇವಳು ಸಿಕ್ಕಾಪಟ್ಟೆ ಉರ್ಕೋತಾವಳೆ ವಿಡಿಯೋ ತೆಗಿತಾ ಇರೋದಕ್ಕೆ. ಆವಾಗಲೇ ಹೆಂಗೆ ಬಂದ್ವಿ ಎಂಟ್ರಿ, ವಾಪಸ್ ಎಕ್ಸಿಟ್ಟು ಅದೇ ಥರನೇ ಅದೇ ರೀತಿ ಇಲ್ಲೇ ಸ್ನಾನ ಮಾಡೋದು. ಅಂದರೆ ತುಂಬ ಮುಂದೆ ಬಿಡಲ್ಲ, ಅಲ್ಲಿ ಹಗ್ಗ ಹಾಕಿರ್ತಾರೆ ಅಲ್ಲೇ ಮಾಡಬೇಕು. ಇಲ್ಲ ಬೇಕು ಅಂದರೆ ತಲೆ ಮೇಲೆ ನೀರು ಹಾಕ್ಕೊಂಡು ಹೋಗ್ಬೋದು ಅಷ್ಟೇ. ಇಲ್ಲಿಂದ ನೆಕ್ಸ್ಟ್ ಹೋದ್ವಿ. ಬಟ್ ಬೆಳಗ್ಗೆ ಬಂದಿರೋದಕ್ಕಿಂತ ಇವಾಗ ಸ್ವಲ್ಪ ಟ್ರಾಫಿಕ್ ಕಡಿಮೆ ಆಗಿದೆ, ಪರವಾಗಿಲ್ಲ. ಈಗ ಒಂದು ಸ್ವಲ್ಪ ಓಕೆ ಒಂದು ಕಾಲಿದು, ಇವಾಗ ಒಂದು ಕಾಲು 1:15 ಆಗಿತ್ತು. ನೆಕ್ಸ್ಟ್ ಇಲ್ಲಿಂದ ವಡಪ್ಪೂದು ಪ್ರಸಾದ ತೊಗೊಂಡು ನಾವು ಇಲ್ಲಿಂದ ನೆಕ್ಸ್ಟು ಹೊರಟ್ವಿ. ಇದು ಆನ್ ದಿ ವೇ ಫೋಟೋಗೋಸ್ಕರ ನಿಲ್ಸಿದ್ದ ಪ್ಲೇಸು, ತುಂಬ ಚೆನ್ನಾಗಿತ್ತಿದು. ಬಾನಲಿ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ. ಇಲ್ಲಿ ಒಂದೆರಡು ಫೋಟೋ ತೊಗೊಂಡು ಹಂಗೆ ಒಂದು ರೀಲ್ಸ್ ಮಾಡಿಕೊಂಡು ಹೊರಟ್ವಿ. ಬಟ್ ಲಂಚ್ ಏನಾದರೂ ತಂದರೆ ನೀವು ಬೆಟರು, ಯಾಕಂದರೆ ಲಂಚ್ಗೋಸ್ಕರ ನಾವು ಗುಂಡ್ಲುಪೇಟೆ ರೂಟ್, ಈ ಸೈಡ್ ಹೋದ್ವಿ ವೈನಾಡ್ ರೂಟು, ಅದೇ ತುಂಬ ಹಿಂಸೆ ಆಯಿತು. ಸೊ ಲಂಚ್ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಬಂದರೆ ಬೆಟರು. ಆನ್ ದಿ ವೇ ಹೋಗ್ಬೇಕಾದ್ರೆ ಮಾಮೂಲಿ ಅಂತ್ಯಾಕ್ಷರಿ ಅದು ಇದು ಏನಾದರೂ ಎಂಟರ್ಟೈನ್ಮೆಂಟ್ ಬೇಕಲ್ಲ, ಡ್ಯಾನ್ಸ್ ಏನು ಮಾಡಲಿಲ್ಲ. ಸೊ ಅದರಿಂದ ಸಾಂಗು ಹಿಂಗೆ ಆಡ್ಕೊಂಡು ಹೋದ್ವಿ. ಅದು ಬಿಟ್ಟರೆ ಏನಿಲ್ಲ, ಎಂಜಾಯ್ ಮಾಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ನಾವು ಹತ್ತತ್ರ ಗುಂಡ್ಲುಪೇಟೆ ನಿಯರ್ ಬಂದು ಊಟಕ್ಕೆ ನಿಲ್ಸಿರ್ಬೇಕಂದ್ರೆ ಅಲ್ಲೆಲ್ಲೂ ನಮ್ಗೆ ಓಟ್ ಸಿಕ್ಕಲಿಲ್ಲ. ಎಸ್ಪೆಷಲಿ ವೆಜ್ ಹೋಟ್ಲು ಎಲ್ಲೂ ಸಿಕ್ಕಿಲ್ಲ. ಸೊ ಮಧ್ಯಾಹ್ನ 1 ಗಂಟೆ 1:15 ಹೊರಟಿರೋದಕ್ಕೆ ಸಂಜೆ 4:30-5 ಗಂಟೆಗೆ ಬಂದು ಊಟ ಮಾಡ್ತಾಯಿದ್ವಿ. ಅದಕ್ಕೆ ಹೇಳ್ತಾ ಇರೋದು, ಸೊ ಲಂಚ್ಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡು ಹೋಗಿ, ಅದು ಬಿಟ್ಟರೆ ಬೇರೆದೆಲ್ಲ ಪರವಾಗಿಲ್ಲ. ಸೊ ಇನ್ನೇನು ಕ್ಲೋಸ್ ಆಗುತ್ತೆ, ಆದಷ್ಟು ಬೇಗ ಹೋಗಂಗಿದ್ರೆ ಹೋಗ್ಬಿಟ್ಟು ಬನ್ನಿ. ಓಕೆ ಫ್ರೆಂಡ್ಸ್, ಬಾಯ್.